ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೋಗಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ನಾನಿವಾಗ ಮಾಡ್ತಾ ಇರೋದು 8th ಸ್ಟ್ಯಾಂಡರ್ಡ್ ತೃತೀಯ ಭಾಷೆ ಹಿಂದಿ ಒಂದು ನಾಳೆ ಬರುವಂಥ ಎಕ್ಸಾಮ್ಗೆ ಏನೇನು ಕ್ವಶನ್ಸ್ ಬರುತ್ತೆ ನಿಮಗೆ ಅನ್ನೋದನ್ನು ಮಾಡ್ತಾಯಿದ್ದೀನಿ. ಸೊ ನಿಮಗೆ ಎಸ್ಸೆ 2 ಎಕ್ಸಾಮ್ ನಡೀತಾ ಇದೆ, ಅಂದರೆ ಸಂಕಲನಾತ್ಮಕ ಮೌಲ್ಯಮಾಪನ. ಸೊ ಈ ಒಂದು ಎಕ್ಸಾಮ್ಗೆ ಏನೇನು ಪ್ರಶ್ನೆಗಳು ಬರುತ್ತೆ, ಯಾವ್ದು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ನಿಮಗೆ 90 ನಿಮಿಷಗಳು ಇರುತ್ತೆ ನಿಮಗೆ ಎಕ್ಸಾಮ್ಗೆ. ಹಾಗೆ 1.5 ಅವರ್ ಅಂತಲೂ ಅದನ್ನು ಕರಿಬೋದು. ಹಾಗೆ ನೋಡಿ 50 ಮಾರ್ಕ್ಸ್ಗೆ ಎಕ್ಸಾಮು. ಸೊ ಕ್ವಶನ್ ಪೇಪರ್ ರೆಡಿ ಆಗುತ್ತೆ ನಿಮಗೆ 50 ಅಂಕಗಳಿಗೆ. ನೀವು ಮೊದಲನೇದಾಗಿ ಕ್ವಶನ್ ಪೇಪರಲ್ಲಿ ನೋಡ್ತಾ ಇದ್ದೀರಾ, ಈ ಒಂದು 3 ಸಜೆಷನ್ಸ್ ಇದೆ, ಅಂದರೆ ಸೂಚನೆಗಳು. ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಸೊ ಮೊದಲನೇದು ಪ್ರಶ್ನೆಗಳನ್ನು ಕರೆಕ್ಟಾಗಿ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಆನ್ಸರನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ, ಹಾಗಂದರೆ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ನೀಟಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ಇರಲಿ ಅಂತ ಹೇಳಿದ್ದಾರೆ. 3rd ಪಾಯಿಂಟು, ಪ್ರಶ್ನೆ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದು ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವ ಒಂದು ಪ್ರಶ್ನೆಗೆ ಉತ್ತರ ಬರೀತಿದ್ದೀರಾ ಅನ್ನೋದನ್ನು ಹೆಡ್ಡಿಂಗಲ್ಲಿ 1, 2 ಸೊ ಈ ರೀತಿ ಎಲ್ಲ ನೀವು ಮೆನ್ಷನ್ ಮಾಡಿ ಬರೀಬೇಕಾಗುತ್ತೆ. ಸೊ ಆ ರೀತಿ ಬರೆದ್ರೇ ನಿಮಗೆ ಕರೆಕ್ಟಾಗಿ ಯಾವ ಪ್ರಶ್ನೆಗೆ ಯಾವ ಉತ್ತರ ಅನ್ನೋದನ್ನು ಟೀಚರ್ಸ್ಗೆ ಅರ್ಥ ಆಗುತ್ತೆ. ಸೊ ಮೊದಲನೇ ಮೇನ್ ನೋಡ್ತಾ ಇದ್ದೀರಾ, 5 ಅಂಕಗಳಿಗಿದೆ. ಅಂದರೆ ಇದೆಲ್ಲ MCQ ಪ್ರಶ್ನೆಗಳು, ಅಂದರೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ನೀವು ಒಂದು ಉತ್ತರನ ಸರಿ ಅಂತ ಗುರುತಿಸಿ ಬರೀಬೇಕು, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು. ಸೊ ಆಪ್ಷನ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ ಆಪ್ಷನ್ಗಳನ್ನು, ಆಪ್ಷನ್ A, ಆಪ್ಷನ್ B, ಆಪ್ಷನ್ C, ಆಪ್ಷನ್ D. ಸೊ ಈ 4ರಲ್ಲಿ ಯಾವುದು ಉತ್ತರ ಸರಿ ಅನ್ನೋದನ್ನು ಗರೀಬ್ ಕಾ ವಿರುದ್ಧಾರ್ಥಕ ಶಬ್ದ ಕೇಳಿದ್ದಾರೆ. ಸೊ ಗರೀಬ್ ಕಾ ವಿರುದ್ಧಾರ್ಥಕ ಶಬ್ದ ಅಂದರೆ, ಸೊ ನೀವು ಈ ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಬೇಕು. ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಆನ್ಸರ್ ಏನು ಯಾವುದು ಅಂತ ಗೊತ್ತಾಗುತ್ತೆ. ಸೊ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಆನ್ಸರ್ ಬೇಕು ಅಂದರೆ. ಹಾಗೆ ನೆಕ್ಸ್ಟ್ ನೋಡಿ, ಬಾಯಿಕ ಅನ್ಯಲಿಂಗ್ ರೂಪ್ ಅಂತ ಕೇಳಿದ್ದಾರೆ, ಅಂದರೆ ಶಬ್ದ ಕೇಳಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಯಾವ ಒಂದು ಆಪ್ಷನ್ ಸರಿಯಾದದ್ದು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಲೇಬೇಕಾಗುತ್ತೆ. ನೆಕ್ಸ್ಟ್ ಹಾಗೆ ರೋಟಿ ಕಾ ಅನ್ಯವಚನ್ ರೂಪ್, ಚಲನಾ ಕಾ ಶಬ್ದ ಪ್ರಥಮ ಪ್ರೇರಣಾರ್ಥಕ್. ಸೊ ಇವೆಲ್ಲದಕ್ಕೂ ನೀವು ಆನ್ಸರನ್ನು ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನೆಕ್ಸ್ಟ್ ಮೇನ್ಗೆ ಬರೋದಾದರೆ ನಿಮಗೆ ಅನುರೂಪ ಪ್ರಶ್ನೆಗಳಿರುತ್ತೆ. ಅಂದರೆ ಇವಾಗ ಮೊದಲನೇದು ಕವ್ವ ಕಾವ್ ಕಾವ್, ಬಿಲ್ಲಿ ಯಾವ ರೀತಿ ಒಂದು ಶಬ್ದವನ್ನು ಮಾಡುತ್ತೆ ಅನ್ನೋದು. ಸೊ ಇದಕ್ಕೂ ಅಷ್ಟೇ ಆನ್ಸರ್ ಕೆಳಗಡೆ ಇದೆ, ಪೂರ್ತಿ ವಿಡಿಯೋನ ನೋಡಿ. ಸಮಾಚಾರ ಪತ್ರಕ್ಕೋ ಪढ़ सकते हैं, ರೇಡಿಯೋ ಸೆ ಸಮಾಚಾರ. ಸೊ ಈ ರೀತಿಯ ಒಂದು ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಗೊತ್ತಾಗಬೇಕು ಅಂದರೆ ಕೆಳಗಡೆ ಇದೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಇದನ್ನೇ ಓದಿರ್ತೀರ ನಿಮ್ಮ ಒಂದು 8th ಸ್ಟ್ಯಾಂಡರ್ಡಲ್ಲಿ. ಹಾಗೆ ಇದು 3rd ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಿಮಗೆ ಟೋಟಲ್ 50 ಮಾರ್ಕ್ಸ್ಗೆ ಈ ಒಂದು ಪೇಪರ್ ರೆಡಿಯಾಗಿರುತ್ತೆ. ಸೊ ಹಿಂದಿ ಅಷ್ಟೇನೂ ಟಫ್ ಇರಲ್ಲ, ಈಸಿಯಾಗೇ ಇರುತ್ತೆ. ಸೊ ನೀವು ಮೊದಲನೇ ಮೇನಿಂದನೂ ನೋಡ್ಕೊಂಬಂದ್ರಿ ಯಾವ್ಯಾವ ರೀತಿ ಪ್ರಶ್ನೆಗಳಿರುತ್ತೆ, ಹಾಗೆ ಎಷ್ಟು ಮಾರ್ಕ್ಸ್ಗೆ ಒಂದೊಂದು ಪ್ರಶ್ನೆಗಳು ಬರುತ್ತೆ ಅನ್ನೋದು. ಹಾಗೆ ನೆಕ್ಸ್ಟು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ, ಏಕ್ ಪೂರ್ಣ ವಾಕ್ಯಮೇ ಉತ್ತರ ಲಿಖಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗಳು ಎಲ್ಲ ಪಾಠದಿಂದನೇ ಬಂದಿರುವಂಥ ಪ್ರಶ್ನೆಗಳಾಗಿದೆ. ಸೊ ಈ ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಗಳಿಗೆ 1 ಅಂಕ ಸಿಗುತ್ತೆ. ಮೇಜರ್ನೇ ಕಿನ್ಸೆ ಆಶೀರ್ವಾದ್ ಲಿಯಾ. ಸೊ ಈ ಪ್ರಶ್ನೆಗೆ ಉತ್ತರ ಕೆಳಗಡೆ ಸಿಗುತ್ತೆ. ನಿಮಗೆ ಗೊತ್ತಿದ್ದರೆ ಈ ಒಂದು ಪ್ರಶ್ನೆಗೆ ಉತ್ತರ ಬರ್ಕೊಳ್ಳಿ. ಸೊ ನೀವು ಇಷ್ಟನ್ನೇ ಓದಿದರೆ ಸಾಕು, ಆರಾಮಾಗಿ 8th ಸ್ಟ್ಯಾಂಡರ್ಡಲ್ಲಿ ಹಿಂದಿ ಪಾಸ್ ಆಗ್ಬೋದು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, 3 ಪ್ರಶ್ನೆಗಳಿದೆ ಒಂದು ವಾಕ್ಯದ್ದು. ಸೊ ಇದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಒಂದು ಪೇಪರ್ ಬರುತ್ತೆ. ಸೊ ಆ ಪೇಪರನ್ನು ಕರೆಕ್ಟಾಗಿ ಬರೀರಿ. ಹಾಗೆ ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು, ಅಂದರೆ 2-3 ವಾಕ್ಯೊಮ್ಮೆ ಉತ್ತರ ಲಿಖಿ, ಅಂದರೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ ಒಂದು ಪ್ರಶ್ನೆಗೆ. ಸೊ 5 ಪ್ರಶ್ನೆಗಳಿವೆ. ಹಾಗೆ ಇಲ್ಲೊಂದು ಪ್ರಶ್ನೆಗೆ ಅಥವಾ ಅಂತ ಕೊಟ್ಟಿದ್ದಾರೆ. ಸೊ ಅಥವಾ ಅಂತ ಕೊಟ್ಟಿದ್ದರೆ ನೀವು ಈ ಪ್ರಶ್ನೆನಾದರೂ ಬರೀಬೋದು, ಈ ಪ್ರಶ್ನೆನಾದರೂ ಬರೀಬೋದು. 2ರಲ್ಲಿ 1 ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ.
ಹಾಗೆ ನೆಕ್ಸ್ಟ್ ನೋಡ್ಕೊಂಬನ್ನಿ. ನೆಕ್ಸ್ಟ್ ನೋಡಿ 5th ಮೇನಲ್ಲಿ 3-4 ವಾಕ್ಯೋं में उत्तर लिखिए ಅಂದರೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಕನ್ನಡದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಹಿಂದಿಯಲ್ಲೂ ಸಹ ಇದೆ. ಸೊ ನಿಮಗೆ ಇದರಲ್ಲಿ 6 ಪ್ರಶ್ನೆಗಳಿರುತ್ತೆ. ಒಂದೊಂದು ಪ್ರಶ್ನೆ 3 ಅಂಕಗಳಿಗೆ. ಸೊ 18 ಮಾರ್ಕ್ಸ್ ನಿಮಗೆ ಈ ಒಂದು ಮೇನಲ್ಲಿ ಬರುತ್ತೆ. ಸೊ ನೋಡ್ತಾ ಇದ್ದೀರಾ ಎಲ್ಲದನ್ನು. ಸೊ 6 ಪ್ರಶ್ನೆಗಳಿದೆ. ಹಾಗೆ ನೆಕ್ಸ್ಟ್ ಮೇನ್ಗೆ ಬಂದರೆ 7th ಮೇನು. ಸೊ 3 ಪ್ರಶ್ನೆಗಳಿದೆ 7th ಮೇನಲ್ಲಿ. ಒಂದೊಂದು ಪ್ರಶ್ನೆಗೆ 4 ಅಂಕಗಳು ಸಿಗುತ್ತೆ. ಅಂದರೆ ಟೋಟಲ್ 12 ಮಾರ್ಕ್ಸು ಈ ಒಂದು ಮೇನಲ್ಲಿ ತೆಗಿಬೋದು. ಸೊ ಪದ್ಯ ಭಾಗ ಪೂರ್ಣ ಕಿಜಿ ಅಂತ ಕೇಳಿದ್ದಾರೆ. ಸೊ ರಂಗ್ ಬಿರಂಗೆ ಪೊಯಮ್ ಕೊಟ್ಟಿದ್ದಾರೆ. ಸೊ ಈ ಪೊಯಮ್ ಬರೆದ್ರೆ ನಿಮಗೆ 4 ಅಂದರೆ 4 ಮಾರ್ಕ್ಸ್ಗಳು ಸಿಗುತ್ತೆ. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಿಮ್ನಲಿಖಿತ್ ಅನುಚ್ಛೇದ್ ಪಡ್ಕರ್ ಅಧೋಲಿಖಿತ್ ಪ್ರಶ್ನೋಂಕೆ ಉತ್ತರ ಲಿಖಿಯೇ ಅಂದರೆ ನೀವು ಮೇಲುಗಡೆ ಇರುವಂಥ ಒಂದು ಗದ್ಯ ಭಾಗವನ್ನು ಓದಬೇಕು. ಓದಿ ಕೆಳಗಡೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಆ ಒಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಸೊ ನೋಡಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಬೇಕು ಅಂದರೆ ಕೆಳಗಡೆ ಇದೆ. ಸೊ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನೆಕ್ಸ್ಟು कोई सकारण देते हुए 2 दिन की छुट्टी के लिए अपने प्रधानाध्यापक को एक ಪ್ರಾರ್ಥನಾ ಪತ್ರ ಲಿಖಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಚುಟ್ಟಿ ಪತ್ರ. ಸೊ ಚುಟ್ಟಿ ಪತ್ರ ನೋಡ್ತಾ ಇದ್ದೀರಾ. ಸೊ ಈ ಒಂದು ಚುಟ್ಟಿ ಪತ್ರ ಯಾವ ರೀತಿ ಬರೀಬೇಕು ಅಂತ ಕೆಳಗಡೆ ನಾನು ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಮೇಲೆ ಹೇಳಿರೋ ಹಾಗೆ ಕೆಳಗಡೆ ನಿಮಗೆ ಹಿಂದಿ ಉತ್ತರಗಳಿದೆ. ಸೊ 8th ಸ್ಟ್ಯಾಂಡರ್ಡ್ ಕೀ ಆನ್ಸರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು 3rd ಲ್ಯಾಂಗ್ವೇಜ್ ಹಿಂದಿ. ನಿಮಗೆ ಟೋಟಲ್ 50 ಮಾರ್ಕ್ಸ್ಗೆ ಪೇಪರ್ ಇರುತ್ತೆ ಅಂತ ಹೇಳಿದೆ. ಸೊ ಈ ಪೇಪರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ಇದರಲ್ಲಿ ಇರುವಂಥ ಬಹುತೇಕ ಪ್ರಶ್ನೆಗಳು ಇದರಿಂದನೇ ಬರುತ್ತೆ. ಸೊ ನೋಡ್ಕೊಳ್ಳಿ. ಮೊದಲನೇ ಪ್ರಶ್ನೆಗೆ ಆಪ್ಷನ್ ಸಿ ಅಮೀರ್ ಹೈ. ಸೊ ಈ ಒಂದು ಮೊದಲನೇ ಪ್ರಶ್ನೆಗೆ ಉತ್ತರ ಅಮೀರ್ ಹೈ ಆಗಿರುತ್ತೆ. ಸೊ 1 ಅಂಕ ಸಿಕ್ಕಿರುತ್ತೆ. ಸೊ ಪ್ರಶ್ನೆ ಎಷ್ಟು, ಆಮೇಲೆ ಅದಕ್ಕೆ ಏನೇನು ಉತ್ತರಗಳು, ಹಾಗೆ ಎಷ್ಟು ಅಂಕಗಳಿಗೆ ಒಂದು ಪ್ರಶ್ನೆಗೆ ಉತ್ತರ, ಇದೆಲ್ಲ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ. ಹಾಗೆ 2 ಅಂಕದ ಪ್ರಶ್ನೆಗಳು, ಇದೆಲ್ಲ ನಿಮಗೆ ಪಾಠದಿಂದ ಬಂದಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳು. ಸೊ ಎಲ್ಲದನ್ನು ಕಲೀರಿ. ಹಾಗೆ ಅನುವಾದ ಪ್ರಶ್ನೆ ನಾನು ಹೇಳಿದೆ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ. ಸೊ 21st ಕ್ವಶನ್ ಅದು. ಸೊ ನೋಡ್ತಾ ಹೋಗಿ. 21st ಕ್ವಶನ್ಗೆ ಆನ್ಸರು, ಬಾಲಕ ಮೋಹನ್ ದಾಸ್ ಕರಮಚಂದ ಗಾಂಧಿ ನಾಚಿಕೆ ಸ್ವಭಾವದವರಾಗಿದ್ದರು. ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು. ಸೊ ಇದು ಬರೆದ್ರೆ ನಿಮಗೆ ಆರಾಮಾಗಿ ಈಸಿಯಾಗಿ ಮಾರ್ಕ್ಸ್ ತೆಗಿಬೋದು ಈ ಒಂದು ಪ್ರಶ್ನೆಯಿಂದ, ಯಾಕಂದರೆ ಇದು ಟ್ರಾನ್ಸ್ಲೇಟ್ ಮಾಡಿ ಬರೆಯೋದಾಗಿರುತ್ತೆ. ನೆಕ್ಸ್ಟ್ ನೋಡಿ, ಪೊಯಮು ಇವಾಗ ತಾನೇ ಹೇಳಿದ್ದೆ 4 ಅಂಕಗಳಿಗೆ ಅಂತ. ಸೊ ಪೊಯಮು ನಿಮಗೆ ಆರಾಮಾಗಿ 4 ಮಾರ್ಕ್ಸ್ ತೆಗೆಯುವಂಥದ್ದು. ಸೊ ಇದೇ ಪೊಯಮ್ ಬರುತ್ತೆ ನಾಳೆ. ಯಾವುದೇ ರೀತಿ ಭಯ ಪಟ್ಕೊಳ್ತೀರಾ, ಆರಾಮಾಗಿ ಬರೀರಿ. ಸೊ ನೆಕ್ಸ್ಟು 23rd ಕ್ವಶನ್ಗೆ ಆನ್ಸರ್ ನೋಡಿ, ಗದ್ಯ ಭಾಗದ್ದು. ನೆಕ್ಸ್ಟು ನಿಮಗೆ ಚುಟ್ಟಿ ಪತ್ರ ಕೊಟ್ಟಿದ್ದಾರೆ. ಸೊ ಈ ಒಂದು ಚುಟ್ಟಿ ಪತ್ರ ಈಸಿಯಾಗಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ಹೇಳಿದ್ದಾರೆ. ಸೊ ಮೊದಲು ಚುಟ್ಟಿ ಪತ್ರ ಅಂತ ಬರೀರಿ. ಹಾಗೆ ದಿನಾಂಕ ಈ ಕಡೆ ಸೈಡ್ ಹಾಕಿ, ಪ್ರೇಷಕ್ ಈ ಕಡೆ ಸೈಡ್ ಹಾಕಿ. ನಿಮ್ಮ ಟೀಚರ್ಸ್ ಇದನ್ನು ಹೇಳಿರ್ತಾರೆ. ಸೊ ಯಾವ್ಯಾವ ಪಾಯಿಂಟ್ಸ್ ಎಲ್ಲೆಲ್ಲಿ ಹಾಕ್ಬೇಕು ಅನ್ನೋದನ್ನು ನಾನು ಇನ್ನೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಸೇವಾಮೆ, ಆಮೇಲೆ ಆದರಣೀಯ ಮಹೋದಯ್, ಹಾಗೆ ವಿಷಯ ಇಲ್ಲಿ ಬರೀರಿ, ವಿಷಯ ವಿಸ್ತಾರವನ್ನು ಇಲ್ಲಿ ಬರೀರಿ, ಧನ್ಯವಾದ ಇಲ್ಲಿ ಬರೀರಿ. ಲಾಸ್ಟಲ್ಲಿ ನೀವು ಬರೆಯುವಂಥದ್ದು ಇದಾಗಿರುತ್ತೆ. ಆಪ್ಗೆ ನಿಮ್ಮ ಒಂದು ಸೈನ್ ಆಗಿರ್ಬೋದು, ಹೆಸರಾಗಿರ್ಬೋದು ಬರಿಬೇಕು. ಹಾಗೆ ಅಭಿಭಾವಕ್ಕೆ ಹಸ್ತಾಕ್ಷರ. ಸೊ ಈ ಒಂದು ಪಾಯಿಂಟು ಇಂಪಾರ್ಟೆಂಟು. ಈ ಪಾಯಿಂಟನ್ನು ಮಿಸ್ ಮಾಡೋಕ್ಕೋಗಬೇಡಿ. ಪ್ರತಿಯೊಂದು ಲೆಟರಲ್ಲೂ ಇದು ಇದ್ದೇ ಇರುತ್ತೆ. ಸೊ ಈ ಪಾಯಿಂಟನ್ನು ಬರೀರಿ. ಹಾಗೆ ಈ ಒಂದು ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಎಲ್ಲ ವೀಡಿಯೋಸ್ನು ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ಆರಾಮಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ನಮ್ಮ ಒಂದು ಹೊಸ ವೀಡಿಯೋಸ್ ಬಿಟ್ಟರೆ
ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ನ ಪ್ರೆಸ್ ಮಾಡಿದರೆ ವಿಡಿಯೋ ಓಪನ್ ಆಗುತ್ತೆ, ಹಾಗೆ ನಮ್ಮ ಚಾನಲ್ ಸಿಕ್ಬಿಡುತ್ತೆ. ಸೊ ಅದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.